ಡಿಸ್ಕ್ ಬಲ್ಜ್. ಈ ಡಿಸ್ಕ್ ಬಲ್ಜ್ ಅನ್ನುವಂಥ ಹೆಸರನ್ನ ನೀವು ಆಲ್ರೆಡಿ ಕೇಳಿರ್ತೀರಿ. ಯಾರೆಲ್ಲ ಈ ಪೇನಿಂದ ಸಫರ್ ಅದಿರಿ, ಸೊ ಇವರೆಲ್ಲರಿಗೂ ಗೊತ್ತಿರ್ತದ. ಸೊ ಒಂದು MRI ರಿಪೋರ್ಟನ್ನು ಇಮೇಜ್ನ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಂತ. ಈ MRI ಇಮೇಜಸ್ಗಳನ್ನು ನೀವೇನು ನೋಡಿದ್ರಲ್ಲ, ಇದು ನಮ್ಮ ಮದರ್ದೇ, ಬೇರೆ ಯಾರ್ದು ಅಲ್ಲ. ಲಾಸ್ಟ್ 3 to 4 ಮಂತ್ಸಿಂದ ಇವರಿಗೆ ಬ್ಯಾಕ್ ಪೇನ್ ಪ್ರಾಬ್ಲಮ್ ಶುರು ಆಗೈತಿ. ಸೊ ಮುಂಚೆ ಎಲ್ಲ ಇವ್ರಿಗೂ ಏನು ಬ್ಯಾಕ್ ಪೇನ್ ಇರಲಿಲ್ಲ. ಇವ್ರಿಗೆ ಇವಾಗ ಏಜ್ ಬಂದು 65ರಿಂದ 70. ಸೊ ಆ್ಯಸ್ ಪರ್ ಆಧಾರ್ ಕಾರ್ಡ್ 65 ಇದೆ. ಸೊ ಅಪ್ರಾಕ್ಸ್ 65 to 70 ಏಜ್ ಅಂತ ಅನ್ಕೋಬೋದು. ಇವರು ಇದಕ್ಕಿಂತ ಹಿಂದೆ ಫಾರ್ಮಿಂಗ್ ಅಂದರೆ ತೋಟದೊಳಗೆ ಜಾಸ್ತಿ ಕೆಲಸ ಮಾಡಿ, ಸೊ ಅವ್ರು ಇವಾಗ ಕೆಲಸ ಬಿಟ್ಟು ಆಲ್ಮೋಸ್ಟ್ ಒಂದು 3 years ಆಯಿತು. ಸೊ ಮುಂಚೆಲ್ಲ ಹೆವಿ ಕೆಲಸ ಮಾಡ್ಯಾರ ತೋಟದಾಗ, ಬಟ್ ಅವಾಗ ಏನೂ ಇರಲಿಲ್ಲ. ಸೊ ಇವಾಗ ಏಜ್ ಆದಮೇಲೆ ಸೊ ಪ್ರಾಬ್ಲಮ್ ಕಾಣಿಸ್ಕೋಯ್ತದಂತ. ಆಲ್ಸೋ ಹೆವಿ ಏನಾರ ಕೆಲಸ ಮಾಡಿದಾಗ ಈ ರೀತಿ ಡಿಸ್ಕ್ ಬಲ್ಜ್ ಆಗಿರುತ್ತಂತ. ಸೊ ಸ್ಕ್ರೀನ್ ಮೇಲೆ ಏನು ತೋರ್ಸಾಕತ್ತಿ ನೋಡ್ರಿ ಇಮೇಜ್. ಸೊ ಇಮೇಜ್ದಾಗ L4 L5 ಹಾಗೆ L5S1 ಈ 2 ಜಾಗದಾಗ ಜಾಸ್ತಿ ಡಿಸ್ಕ್ ಬಲ್ಜ್ ಆಗಿರುವಂಥದ್ದು. ಸೊ ಈ ಡಿಸ್ಕ್ ಬಲ್ಜ್ ಆಗಿರುವಂಥ ಕಾರಣಕ್ಕಾಗಿ ಸೊ ಇವರಿಗೆ ಬ್ಯಾಕ್ ಪೇನ್ ಬರಾಕತ್ತೈತಿ ಕಂಟಿನ್ಯೂಸ್ಲಿ, ಆ್ಯಂಡ್ ಕಾಲೊಳಗೂ ಕೂಡ ಪೇನ್ ಬರಾಕತ್ತೈತಿ. ಹಾಗೆ ಪಾದದಂತ ಮೇಲೆ ಡೈಲಿ ಒಂದು 5 to 6 ಟೈಮ್ ಕಾಲಲ್ಲಿ ಜುಮ್ ಬರುತ್ತೆ. ಸೊ ಈ ಪ್ರಾಬ್ಲಮ್ ಸಲುವಾಗಿ ನಾವು ಇಲ್ಲಿ ಬಿಜಾಪುರ ಹಾಸ್ಪಿಟಲ್ ಭಾಗ್ಯವಂತಿ ಹಾಸ್ಪಿಟಲ್ ಅಂತೇಳಿ, ಸೊ ಅಲ್ಲಿ ಫಸ್ಟ್ ಟೈಮ್ ತೋರಿಸಿದಾಗ ಅವರು ಎಕ್ಸ್ರೇ ಮಾಡಿ ನೋಡಿದ್ರು. ಸೊ ನರ ಎಲುಬು ಸರದೈತೆ ಅಂತ ಹೇಳಿದರು. ಅದಕ್ಕೋಸ್ಕರ ಒಂದಿಷ್ಟು ಮೆಡಿಸನ್ ಕೊಟ್ಟರು. ಸೊ ಮೆಡಿಸನ್ ತೊಗೊಂಡು 10 days ಆದಮೇಲೆ ಮತ್ತೆ ಬನ್ನಿರಿ ಅಂತ ಹೇಳಿದರು. ಸೊ 10 days ಆದಮೇಲೆ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಫಿಕ್ಸ್ ಆಗ್ಯದಂತೆ ಅನ್ನಿಸ್ಲಿಲ್ಲ. ಸೊ ಅವ್ರು ಕೊಟ್ಟಿರುವಂಥ ಪೇನ್ ಕಿಲ್ಲರ್ ಏನು ಟ್ಯಾಬ್ಲೆಟ್ಸ್ ಇದ್ದು, ಮೆಡಿಸನ್ ಏನಿದ್ದು, ಸೊ 0% ಕೆಲಸ ಮಾಡುತ್ತೆ. ಯಾವುದೇ ರೀತಿ ಏನೂ ಕೆಲಸ ಮಾಡಿಲ್ಲ. 1% ಕೂಡ ಕೆಲಸ ಮಾಡಿಲ್ಲ. 10 days ಆದಮೇಲೆ ಮತ್ತೊಂದು ಸಲ ಅದೇ ಹಾಸ್ಪಿಟ್ಲಿಗೆ ಹೋದೆವು, ಭಾಗ್ಯವಂತಿ ಹಾಸ್ಪಿಟ್ಲ. ಮತ್ತು ಅವರು 10 days ಮೆಡಿಸನ್ ಚೇಂಜ್ ಮಾಡಿದರು. ಸೊ ಮತ್ತೆ ಮೆಡಿಸನ್ ಚೇಂಜ್ ಮಾಡಿದವು ಕೂಡ 10 days ಆದಮೇಲೆ ಯಾವುದೇ ರೀತಿ ಏನೂ ಇಶ್ಯೂ ಕ್ಲಿಯರ್ ಆಗಿದ್ದು ನಮ್ಗೆ ಗೊತ್ತಾಗಲಿಲ್ಲ. 0% ಅಂತಲೇ ಹೇಳ್ಬೋದು. ಸೊ ಯಾವುದೇ ಕಾರಣಕ್ಕೂ ಆ ಪ್ರಾಬ್ಲಮ್ ಫಿಕ್ಸ್ ಆಗಲಿಲ್ಲ. ಅದಾದಮೇಲೆ ನಾವೇನು ಮಾಡಿದ್ವಿ, ಹಾಸ್ಪಿಟಲ್ ಚೇಂಜ್ ಮಾಡಿದ್ವಿ. ಯಾಕಂತಂದರೆ ಸೊ ಇದು ಬ್ಯಾಕಲ್ಲಿ ಬರುವಂಥ ಪ್ರಾಬ್ಲಮ್ಮ, ಈ ರೀತಿ ಪ್ರಾಬ್ಲಮ್ ಬರೋದಕ್ಕೆ ನಾನು ಸ್ವಲ್ಪ ಯೂಟ್ಯೂಬಾಗ ರಿಸರ್ಚ್ ಮಾಡಿ ನೋಡಿ ತಿಳ್ಕೊಂಡಾಗ ಗೊತ್ತಾಯಿತು. ಸೊ ಇಲ್ಲಿ ಸ್ಪೈನ್ ಮೇಲೆ ಇರುವಂಥ ಒಂದು ಡಿಸ್ಕ್ ಏನಾದರೂ ಬಲ್ಜ್ ಆಗಿ ಆ ಸ್ಪೈನ್ ಮೇಲೆ ಏನಾದರೂ ಲೋಡ್ ಬಿದ್ದಾಗ, ನರ್ವ್ ಮೇಲೆ ಏನಾದರೂ ಪ್ರೆಷರ್ ಬಿದ್ದಾಗ ಈ ರೀತಿ ಪ್ರಾಬ್ಲಮ್ ಬರುತ್ತದೆ ಅಂತೇಳಿ ಗೊತ್ತಾಗಿ ಯಾರು ನರ್ವ್ ಸ್ಪೆಷಲಿಸ್ಟ್ ಅದಾರ, ಸೊ ಅವ್ರನ್ನ ನಾನು ಬಿಜಾಪುರಲ್ಲಿ ಸರ್ಚ್ ಮಾಡಿದಾಗ ಸೊ ಅಲ್ಲಿ ಒಂದು ಹಾಸ್ಪಿಟಲ್ ಬಗ್ಗೆ ನನಗೆ ಗೊತ್ತಾಯಿತು, ಭಗವತಿ ಅಂತೇಳಿ. ಸೊ ಈ ಹಾಸ್ಪಿಟಲಲ್ಲಿ ಇವರು ಕೂಡ ಫಸ್ಟ್ ವಿಸಿಟ, ಸೆಕೆಂಡ್ ವಿಸಿಟ, 3 ವಿಸಿಟ. ಸೊ ಪ್ರತಿ ವಿಸಿಟಿಗೂ 10 ದಿನದ ಟ್ಯಾಬ್ಲೆಟ್ಸನ್ನು ಕೊಟ್ಟರು. ಆ ಕೊಟ್ಟಿರುವಂಥ 10 ದಿನದ ಟ್ಯಾಬ್ಲೆಟ್ಸ್ಗಳಲ್ಲಿ ಫಸ್ಟ್ ಸಲ ಹೋದಾಗ ಯಾವುದೇ ರೀತಿ ಏನೂ ಇಶ್ಯೂ ಗೊತ್ತಾಗಲಿಲ್ಲ. ಸೆಕೆಂಡ್ ಟೈಮ್ ಹೋದಾಗೂ ಕೂಡ ಯಾವುದೇ ರೀತಿ ಇಶ್ಯೂ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಆ್ಯಂಡ್ ಥರ್ಡ್ ಟೈಮ್ ಹೋದಾಗ ಇವ್ರು MRI ಮಾಡಿಸ್ಕೋಬೇಕು, ಅಂದ್ರೆ ಎಕ್ಸಾಕ್ಟ್ಲಿ ಏನೈತೆ ಅಂತ ಹೇಳಿ ಗೊತ್ತಾಗತ್ತೆ ಅಂತ ಹೇಳಿದರು. ಸೊ ಫೈನಲಿ ನಾವು MRI ಓಕೆ ಅಂತಂದ್ವಿ. ಯಾಕಂದ್ರೆ ಇದು ನಮಗೆ ಮೊದಲೇ ಮಾಡಬೇಕಾಗಿತ್ತು. ನಾವು ಮೊದಲೇ ಹೇಳಿದ್ವಿ ಇವರಿಗೆ MRI ಸ್ಕ್ಯಾನ್ ಮಾಡಿ ನೋಡ್ತೀರೇನು ಅಂತೇಳಿ. ಇಲ್ಲ, ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ, ಸೊ ಸರಿ ಆದರೆ ಸರಿಯಾಗತ್ತೆ ಅಂತ ಹೇಳಿದರು. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೂ ಬರಲ್ಲ. ಸೊ ಲಾಸ್ಟ್ ಟೈಮ್ ಹೋದಾಗ ನಾವು ಅಂದರೆ 3ನೇ ಸಲ ಹೋದಾಗ MRI ಮಾಡಿದಾಗ ಗೊತ್ತಾಯಿತು ಆ L4 L5 ಮತ್ತು L5S1 ಅಲ್ಲಿ ಡಿಸ್ಕ್ ಬಲ್ಜ್ ಆಗಿರುವಂಥದ್ದು. ಇದು ಡಿಸ್ಕ್ ಬಲ್ಜ್ ಆದ್ರೆ ಏನಾಗುತ್ತೆ, ಬ್ಯಾಕ್ ಪೇನ್ ಬರ್ತದೆ ಕಂಟಿನ್ಯೂಸ್ಲಿ, ಆ್ಯಂಡ್ ಕಾಲೊಳಗೆ ಪೇನ್ ಬರ್ತದೆ, ಆ್ಯಂಡ್ ಕಾಲು ಜುಮ್ ಇಡುವಂಥ ಪ್ರಾಬ್ಲಮು ಬರ್ತೈತಿ. ಇದು ಕಂಟಿನ್ಯೂಸ್ಲಿ ಇರಲ್ಲ, ನಮ್ಮ ಅದರಿಗೆ ಪ್ರಾಬ್ಲಮ್ ಇರುವಂಥದ್ದು. ಸೊ ಏನಾದ್ರು ಜಾಸ್ತಿ ಕೆಲಸ ಮಾಡಿದ್ರೆ ಪೇನ್ ಜಾಸ್ತಿ ಆಗುತ್ತೆ. ಆಮೇಲೆ ಕಂಟಿನ್ಯೂಸ್ಲಿ ಕಾಲಲ್ಲಿ ಪೇನ್ ಬರ್ತದೆ ಏನಾರು ಜಾಸ್ತಿ ಕೆಲಸ ಮಾಡಿದರೆ. ಅದು ಬಿಟ್ಟರೆ ಅದರ್ವೈಸ್ ನೋ ಪೇನ. ಏನಾರ ಬಗ್ಗಿದ್ರೆ ಕುಂತ್ರೆ ಈ ರೀತಿ ಪ್ರಾಬ್ಲಮ್ ಬರಾಗತ್ತೈತಿ. ಕಾಲೊಳಗೆ ಜುಮ್ ಬರಾಗತ್ತೈತಿ, ಮೊಳಕಾಲ ತನಕ ಬರ್ತೈತಿ, ಅಥವಾ ಮೊಳಕಾಲಿಂದ ಕೆಳಗೆ ಕೆಲವೊಂದ್ಸಲ ಪಾದದೊಳಗೆ ಬರ್ತೈತಿ. ಸೊ ಇದು ಡೈಲಿ ಒಂದು 5 to 6 ಟೈಮ್ ಜುಮ್ ಬರ್ತೈತಿ. ಆ್ಯಂಡ್ ಬ್ಯಾಕ್ ಪೇನ, ಲೆಗ್ ಪೇನ ಇವೇನು ಕಂಟಿನ್ಯೂಸ್ಲಿ ಇರಲ್ಲ. ಇವು ಕೂಡ ಏನಾರು ಹೆವಿ ಕೆಲಸ ಮಾಡಿದ್ರೆ ಬರ್ತೈತಿ. ಅವ್ರು ಇವಾಗ ತಮ್ಮ ಕೆಲಸ ತಾವೇ ಮಾಡ್ಕೋತಾರ, ಲೈಕ್ ಅಡ್ಡಾಡ್ತಾರ, ಬಟ್ಟೆ ಒಗಿತಾರ, ರೊಟ್ಟಿ ಮಾಡ್ತಾರ, ಎಲ್ಲನೂ ಮಾಡ್ತಾರ. ಸೊ ಇವಾಗ ನಾನು ಸಾಕಷ್ಟು ಕಡೆ ನೋಡಿದೆವಿ. ಲಾಸ್ಟ್ ಟೈಮ್ ಏನು ನಾವು 3ನೇ ಸಲ ಭಗವತಿ ಹಾಸ್ಪಿಟಲ್ಗೆ ಹೋದಾಗದ ಅವರು MRI ಮಾಡಿ ಹೇಳಿದ್ರು, ಸೊ ಇದು ಆಪರೇಷನ್ಗೆ ಬಂದೈತಿ, ಆಪರೇಷನ್ ಮಾಡ್ಬೇಕಂತ ಹೇಳಿದರು. ಇವ್ರಿಗೆ ಏಜ್ ಜಾಸ್ತಿ ಆಗೈತಿ, ಆಪರೇಷನ್ ಮಾಡಿದ್ರೆ ಅಷ್ಟು ತಡ್ಕೊಳ್ಳೋವಂಥ ಶಕ್ತಿ ಇರೋಂಗಿಲ್ಲ. ಸೊ ಏನು ಕೆಲಸ ಮಾಡಬೇಡ್ರಿ, ಬಗ್ಬೇಡ್ರಿ, ಕುಂತ್ರೆ ಏನೈತಿ ಸ್ಟ್ರೇಟ್ ಕುಂದ್ರಿ ಅಂಥೇಳಿ ಒಂದು ಬೆಲ್ಟ್ ಸಜೆಸ್ಟ್ ಮಾಡಿದರು. ಬೆಲ್ಟ್ ಕೊಟ್ಟು ಹಾಕೋರಿ ಯಾವಾಗಲೂ ಅಂತ ಹೇಳಿಕ್ಕಿಂತ ಸೊ ಬೆಲ್ಟ್ ತೊಗೊಂಡು ಮನೆಗೆ ಬಂದ್ವಿ. ಸೊ ಇಲ್ಲಿ ತನಕನೂ ಕೂಡ ಅವ್ರು ಕೊಟ್ಟಿರುವಂಥ 10 days ಟ್ಯಾಬ್ಲೆಟ್ಸು ಖಾಲಿ ಆಯಿತು. ಆಲ್ಮೋಸ್ಟ್ ಇದೊಂದು ಮಂತನೇ ಆಗಕ್ಕೆ ಬಂತು. ಸೊ ಟ್ಯಾಬ್ಲೆಟಲ್ಲಿ 0% ಇಂಪ್ರೂವ್. ಸೊ 2 ಹಾಸ್ಪಿಟಲ್ ಚೇಂಜ್ ಮಾಡಿದ್ವಿ, ಆ್ಯಂಡ್ 5 times ಟ್ಯಾಬ್ಲೆಟ್ಸ್ ಕೂಡ ಚೇಂಜ್ ಮಾಡಿದ್ವಿ. ಪ್ರತಿ ಸಲವೂ ಟ್ಯಾಬ್ಲೆಟ್ಸ್ ಚೇಂಜ್. MRI ತೆಗೆಸಿದ ಆದಮೇಲೆ ಯಾವುದೇ ರೀತಿ ಕೆಲಸ ಮಾಡೋದು. ಮುಂಚೆ ಎಲ್ಲ ಫಾಸ್ಟಾಗಿ ಕೆಲಸ ಮಾಡ್ತಿದ್ರು, ಬ್ಯಾಕ್ ಪೇನ್ ಇದ್ದರು. ಬಟ್ MRI ಬಂದಮೇಲೆ ಸೊ ಒಂಥರ ಭಯ ಹುಟ್ಕೊಂಡು ಸೊ ಏನೂ ಕೆಲಸ ಮಾಡಬಾರ್ದು ಈ ಥರ ಅಂದ್ಕೊಂಡು ಏನೂ ಕೆಲಸ ಮಾಡಿಸ್ತಿಲ್ಲ ನಮ್ಮ ಮದರ್ ಹತ್ರ. ಸೊ ಇದ್ರ ಬಗ್ಗೆ ನಾನು ಸಾಕಷ್ಟು ರಿಸರ್ಚ್ ಮಾಡಿದಾಗ ನನಗೆ ಶಿರಸಿಯಲ್ಲಿರುವಂಥ ಹೆಗಡೆಯವರ ನಿಸರ್ಗ ಮನೆ ಅಂತ ಹೇಳಿಕಿಸಿಂದ ಅದ್ರ ಬಗ್ಗೆ ಗೊತ್ತಾಯಿತು. ಬ್ಯಾಕ್ ಪೇನ್ ಇದೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ
ಬಂದಿರುವಂಥದ್ದೇ ನಿಸರ್ಗ ಹಾಸ್ಪಿಟಲ್ ಹೌದು. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದೆ ಯಾಕೆ ಬರುತ್ತೆ, ಏನು ಬರುತ್ತೆ, ಯಾವ ರೀತಿ ಫಿಕ್ಸ್ ಮಾಡ್ಬೋದು ಅಂತ ಹೇಳಿಕಿಂದ. ನಿಸರ್ಗ ಮನೆ ಅಂತ ಹೇಳಿಕಿಂದ ಬೇರೆ ಐತಿ, ನಿಸರ್ಗ ಹಾಸ್ಪಿಟಲ್ ಅಂತ ಬೇರೆ ಐತಿ. ಬಟ್ ನನಗೆ 2-3 ಮಂದಿ ಏನು ಸಜೆಸ್ಟ್ ಮಾಡಿದ್ರು, ನಿಸರ್ಗ ಮನೆಗೆ ಹೋಗಿ ಅಲ್ಲಿ ನಿಮ್ಗೆ ಸರ್ವಿಸ್ ಬೆಸ್ಟ್ ಐತೆ ಅಂತ ಹೇಳಿಕಿಂದ. ಸೊ ಇವರು ಕೂಡ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ ನಿಸರ್ಗ ಹಾಸ್ಪಿಟಲ್ದವರು. ಇವ್ರಿಗೆ ಯಾಕೆ ಇಷ್ಟು ನಿಸರ್ಗ ಮನೆಯವ್ರಿಗೆ ಯಾಕೆ ಹೋಗ್ಬೇಕಂತ ಹೇಳಾಕತ್ತಾರೆ ಎಲ್ಲರೂ ಜನ ಅಂತೇಳಿ ಗೊತ್ತಾದಾಗ ನಾನು ಗೂಗಲಲ್ಲಿ ನಿಸರ್ಗ ಹಾಸ್ಪಿಟಲ್ದವ್ರದ್ದು ರಿವ್ಯೂಸ್ ನೋಡಿದೆ. ಸೊ ಪ್ರತಿ 10ರಿಂದ 15 ಜನರಲ್ಲಿ 3 ಜನ ಅಲ್ಲಿ ಬ್ಯಾಡ್ ರಿವ್ಯೂ ಹಾಕಿದ್ದಾರೆ. ಇವ್ರ ಸರ್ವಿಸ್ ಸರಿ ಇಲ್ಲ ಅಂತ ಹೇಳಿಕಿಂದ, ಬಿಹೇವಿಯರ್ ಸರಿ ಇಲ್ಲ, ಸರ್ವಿಸ್ ಸರಿ ಇಲ್ಲ, ಈ ರೀತಿ ರಿವ್ಯೂ ಹಾಕಿದರು. ಸೊ ನಾನು 10 ದಿನ ಅಲ್ಲಿ ನಮ್ಮ ಮದರ್ ಬಿಟ್ಟು ಬರಬೇಕು. ಸೊ ನಾನಿರೋದು ಇಲ್ಲಿಂದ ಅಲ್ಲಿ ಅಟ್ಲೀಸ್ಟ್ 7 hours ಜರ್ನಿ ಇರುವಂಥದ್ದು, ಅಷ್ಟು ಡಿಸ್ಟೆನ್ಸ್. ಸೊ ಅಲ್ಲಿ 10 days ಮದರ್ಗೆ ಬಿಟ್ಟು ಬಂದ್ರೆ ಸೊ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಸೊ ನಾನು ಸ್ವಲ್ಪ ಭಯ ಹುಟ್ಕೊಂಡು ಸೊ ನಿಸರ್ಗ ಮನೆಗೆ ಬಿಟ್ಟರೆ ಚಲೋ ಆಗಿರ್ತದೆ ಅಂತ ಹೇಳಿಕ್ಕಿಂತ ಸೊ ಅದನ್ನು ವಿಡಿಯೋ ಸರ್ಚ್ ಮಾಡಿದೆ, ಅದನ್ನು ಕೂಡ ರಿಸರ್ಚ್ ಮಾಡಿದೆ, ರಿವ್ಯೂಸ್ ನೋಡಿದೆ. ಸೊ ಅಲ್ಲಿ ನನಗೆ ಸರಿ ಅನ್ನಿಸ್ತು. ಆಯುರ್ವೇದಿಕ್ ಟ್ರೀಟ್ಮೆಂಟ್ 10 days ಕೊಡ್ತಾರಂತ. ಸೊ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು. ನಾನು ಫೋನ್ ಮಾಡಿ ಕಾಲ್ ಮಾಡಿ ಕೇಳಿದಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇಮಿಡಿಯೇಟ್ ಸಾಲ್ವ್ ಆಗೋಲ್ಲ. ಬಟ್ ಅವ್ರು ಹೇಳಿರೋಂಥ ಎಕ್ಸಸೈಸ್ ಮಾಡಿದ್ರೆ, ಅವ್ರು ಏನು ಫುಡ್ ತೊಗೊತಾರೆ, ಯಾವ ರೀತಿ ಡಯಟ್ ಇರಬೇಕು ಅದನ್ನೆಲ್ಲ ಹೇಳಿದ್ರೆ, ಸೊ ಯಾವ ರೀತಿ ಎಕ್ಸಸೈಸ್ ಹೇಳ್ತಾರೆ ಅದನ್ನೆಲ್ಲ ಡೈಲಿ ಫಾಲೋಅಪ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಬಟ್ 100% ಕಡಿಮೆ ಆಗೋಲ್ಲ. ಸೊ ಮುಂದೆ ಏನು ಹೆಚ್ಚು ಆಗದೆ ಇರೋ ಥರ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಇದು ಸ್ಪೈನ್ ಒಳಗಡೆ ಆಗಿರುವಂಥ ಪ್ರಾಬ್ಲಮ್. ಸೊ ಇದು ಒಂದೇ ಸಲಕ್ಕೆ ಆರಾಮಾಗುವಂಥದ್ದು ಅಲ್ಲ. ಸೊ ಇವಾಗ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಏನಿರೋದಂತ ಹೇಳ್ತೀನಿ. ಒಂದು ಬ್ಯಾಕ್ ಪೇನ್ ಪ್ರಾಬ್ಲಮ್. ಏನಾದ್ರು ಜಾಸ್ತಿ ಕೆಲಸ ಮಾಡಿದ್ರೆ, ಸಡನ್ಲಿ ಮೂವ್ಮೆಂಟ್ ಮಾಡಿದ್ರೆ ಬ್ಯಾಕಲ್ಲಿ ಪೇನ್ ಬರ್ತೈತಿ. ಸೊ ಬ್ಯಾಕಲ್ಲಿ ಪೇನ್ ಬಂತ ಕಾಲಲ್ಲೂ ಕೂಡ 2 ಕಾಲಲ್ಲಿ ಪೇನ್ ಬರ್ತದೆ. ಕೆಲವೊಂದು ಸಲ ಒಂದೇ ಕಾಲಲ್ಲಿ ಬರ್ತದೆ, ಕೆಲವೊಂದು ಸಲ 2 ಕಾಲಲ್ಲಿ ಬರ್ತದೆ. ಅಂದ್ರೂ ಕೂಡ 2 ಕಾಲಲ್ಲಿ, ಒಂದು ಸಲ ಪಾದದೊಳಗೆ ಇರ್ತದೆ, ಒಂದು ಸಲ ಸ್ವಲ್ಪ ಮೊಳಕಾಲ ತನಕ ಬರ್ತೈತಿ. ಸೊ ಈ ರೀತಿ ಪೇನ್ ಬರ್ತೈತಿ. ಇದು ಜುಮ್ ಬರುವಂಥದ್ದು ಒಂದು ದಿನಕ್ಕೆ 5 to 6 ಟೈಮ್ ಜುಮ್ ಬರ್ತೈತಿ. ಸೊ ಈ ವಿಡಿಯೋ ಹೆಲ್ಪ್ ಆಕತ್ತೆ ಅಂದ್ಕೊಂಡು ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ನಾನು 12 ಫೆಬ್ರವರಿ 2026 ಸೊ ಅಲ್ಲಿ ನಮ್ಮ ಮದರಿಗೆ ಅಂದರೆ ನಾಳೆ 12/2/2026 ನಮ್ಮ ಮದರಿಗೆ ಅಲ್ಲಿ ಹೋಗಿಸಿಂದ 10 ದಿನದ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಬರ್ಬೇಕಂತ ಮಾಡಿದ್ದೀನಿ. ಸೊ ಅವ್ರಿಗೆ ಅಲ್ಲೇ ಬಿಡ್ತೀನಿ. ಸೊ ಅವ್ರವ್ರ ಕೆಲಸ ಅವರೇ ಮಾಡ್ಕೋತಿದ್ದಾರಪ್ಪ ಅಂತಂದ್ರೆ ಪೇಷಂಟ್ ಜೊತೆ ಯಾರೂ ಇರ್ಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಅವ್ರಿಗೇನು ಅಡ್ಡಾಡಕ್ಕೆ ಬರಲಿಲ್ಲ, ಏನು ಕೆಲಸ ಮಾಡೋಕ್ಕೆ ಬರ್ತಿರಲಿಲ್ಲಪ್ಪ ಅಂತಂದ್ರೆ ಅವ್ರ ಜೊತೆ ಒಬ್ರು ಇರ್ಬೇಕಂತ ಹೇಳಿದರು. ಸೊ ನಮ್ಮ ಮದರ್ ಎಲ್ಲ ಕೆಲಸ ಮಾಡ್ತಾರೆ, ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡ್ತಾರೆ ಅವ್ರು ಆಲ್ಮೋಸ್ಟ್. ಸೊ ಯಾರು ಇರ್ಲಿಕ್ಕೆ ಅಂದರೂ ನಡೀತದೆ, ನಾವು ಇಲ್ಲಿ ಪರ್ಸನಲ್ ಕೇರ್ ತೊಗೊಂಡ್ಕಿಂದ ಅವ್ರನ್ನ ಕೇರ್ ಮಾಡ್ತೇವೆ ಅಂತ ಹೇಳಿದರು. ಸೊ ಅವರಿಗೆ 12/2/2026 ತಾರೀಕಿಗೆ ಅಂದರೆ ನಾಳೆ ನಾನು ಬಿಟ್ಟು ಬರೋಕ್ಕೆ ಹೊಂಟಿದ್ದೀನಿ. ಸೊ ಇವತ್ತು 11 ತಾರೀಕು. ಸೊ ಏನು ರಿಸಲ್ಟ್ ಸಿಗ್ತೈತಿ, ಸೊ ಇದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಯಾಕಂದ್ರೆ ನಾನು 10 days ಆದಮೇಲೆ ಮತ್ತೊಂದು ಸಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಏನು ರಿಸಲ್ಟ್ ಸಿಕ್ಕೈತೆ ಅಂತ ಹೇಳಿಕಿಂದ. ಯಾಕಪ್ಪ ಅಂತಂದ್ರೆ ಅವರು ಪ್ರತಿ ದಿನಕ್ಕೆ 1500 ರೂಪಾಯಿ ಕಾಸ್ಟ್ ಹೇಳಿದರು. ಒಂದು ದಿನಕ್ಕೆ 1500 ರೂಪಾಯಿ ಕಾಸ್ಟ್. ಅದ್ರ ಜೊತೆಗೆ ಏನು ಮೆಡಿಸನ್, ಆಯಿಲ್ ಮಸಾಜ್ ಏನಿರ್ತದೆ ಅದೊಂದು 5,000 to 10,000 ತನಕ ಬರ್ತದೆ ಅಂತ ಹೇಳಿದರು. 25,000 ತನಕ ನಿಮ್ಮದು 10 ಡೇಸಿಗೆ ಚಾರ್ಜ್ ಆಗುತ್ತೆ ಅಂತ ಹೇಳಿದರು. ಸೊ ಇವಾಗ ನಾನು ಅಲ್ಲಿ ಬಿಟ್ಟು ಬರಾಕತ್ತೀನಿ. ಕೆಲವೊಬ್ರು ಭಾಳ ದೂರದಿಂದ ಹೋಗ್ತಿರ್ತಾರೆ, ಇನ್ನು ಕೆಲವೊಬ್ರು ರೊಕ್ಕಕ್ಕೆ ಶಾಣೆತನ ಮಾಡಿರ್ತಾರೆ, ರೊಕ್ಕ ಇಷ್ಟು ಹಾಕ್ಬೇಕಲ್ಲ ಆರಾಮ ಹಾಕೈತೋ ಇಲ್ಲ ಅಂತ ಹೇಳಕ್ಷಂತ. ಸೊ ಇವಾಗ ನಾವು ಫಸ್ಟ್ ಟೈಮ್ ಹೊಂಟೀವಿ, ನಮ್ಮ ರಿಸಲ್ಟ್ ಏನೈತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ.